ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ನೆದರ್ಲ್ಯಾಂಡ್ನಲ್ಲಿ ಕನ್ನಡಿಗರಾದ ಜಯಪ್ರಕಾಶ್, ಅಶೋಕ್ ಹಟ್ಟಿ, ಸುರೇಶ್ ಬೆಕ್ಕಂ ಹಾಗೂ ನಾನಾ ರಾಜ್ಯದ ಭಾರತೀಯರು ಮೌನಾಚರಣೆಯ ಮೂಲಕ ಶಾಂತಿಯಿಂದ ಪ್ರತಿಭಟನೆ ಮಾಡಿದ್ರು ಮತ್ತು ಪಹಲ್ಗಾಮ್ ದಾಳಿಯ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಪ್ರತಿಭಟನಾಕಾರರು ಭಾರತವನ್ನ ಬೆಂಬಲಿಸುವ ಘೋಷಣೆಗಳನ್ನ ಹೊಂದಿರುವ ಫಲಕಗಳನ್ನು ಹಿಡಿದಿದ್ದು ಮತ್ತು ಭಾರತೀಯ ಧ್ವಜಗಳನ್ನ ಬೀಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕನ್ನಡಿಗ ಅಶೋಕ್ ಹಟ್ಟಿ, ಇದು ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ನಾಗರಿಕರ ಮೇಲೆ ನಡೆದ ಮಾರಣಾಂತಿಕ ದಾಳಿಗಳಲ್ಲಿ ಒಂದಾಗಿದೆ. ಪ್ರತಿಭಟನಾಕಾರರಲ್ಲಿ ಒಬ್ಬರು ಭಾರತೀಯರು ನಾವು ನಿಮ್ಮೊಂದಿಗೆ ನಿಲ್ಲುತ್ತೇವೆ ಎಂಬ ನಾಮಫಲಕವನ್ನ ಹಿಡಿದಿದ್ರು. ಪಾಕಿಸ್ತಾನವು ಈ ಹಿಂದೆಯೂ ಅನೇಕ ದಾಳಿಗಳನ್ನು ನಡೆಸಿ ನಾವು ಪುಲ್ವಾಮಾ, ಮುಂಬೈ ದಾಳಿ ಮತ್ತು ಈಗ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ನೋಡಿದ್ದೇವೆ. ನಾವು ಯಾವುದೇ ಧರ್ಮ ಅಥವಾ ರಾಜಕೀಯ ಪಕ್ಷವನ್ನ ಪ್ರತಿನಿಧಿಸೋದಿಲ್ಲ. ನಾವು ಪಾಕಿಸ್ತಾನಕ್ಕೆ ದೇಶವನ್ನ ಕಳುಹಿಸಲು ಬಯಸುತ್ತೇವೆ ಎಂದು ಕನ್ನಡಿಗರಾದ ಅಶೋಕ್ ಹಟ್ಟಿ ಸುದ್ದಿ ಸಂಸ್ಥೆಯೊಂದಿಗೆ ತಿಳಿಸಿದ್ದಾರೆ. ಭಯೋತ್ಪಾದಕ ದಾಳಿಯಲ್ಲಿ ಸಾವನ್ನಪ್ಪಿದ ಜನರ ಕುಟುಂಬಗಳಿಗೆ ನಮ್ಮ ಬೆಂಬಲ ಮತ್ತು ಒಗ್ಗಟ್ಟನ್ನು ತೋರಿಸಲು ನಾವು ಇಲ್ಲಿದ್ದೇವೆ. ಭಾರತ ಸರ್ಕಾರವು ಪಾಕಿಸ್ತಾನಕ್ಕೆ ಅರ್ಥವಾಗುವ ಭಾಷೆಯಲ್ಲಿ ಉತ್ತರ ನೀಡುತ್ತದೆ ಎಂದು ನಾವು ಭಾವಿಸುತ್ತೇವೆ ಎಂದು ಪ್ರತಿಭಟನೆಯಲ್ಲಿ ಮುಂದಾಳತ್ವ ವಹಿಸಿದ ಜಯಪ್ರಕಾಶ್ ಹೇಳಿದ್ದಾರೆ. Hello. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ನೆದರ್ಲ್ಯಾಂಡ್ನಲ್ಲಿ ಕನ್ನಡಿಗರಾದ ಜಯಪ್ರಕಾಶ್, ಅಶೋಕ್ ಹಟ್ಟಿ, ಸುರೇಶ್ ಬೆಕ್ಕಂ ಹಾಗೂ ನಾನಾ ರಾಜ್ಯದ ಭಾರತೀಯರು ಮೌನಾಚರಣೆಯ ಮೂಲಕ ಶಾಂತಿಯಿಂದ ಪ್ರತಿಭಟನೆ ಮಾಡಿದ್ರು ಮತ್ತು ಪಹಲ್ಗಾಮ್ ದಾಳಿಯ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಪ್ರತಿಭಟನಾಕಾರರು ಭಾರತವನ್ನ ಬೆಂಬಲಿಸುವ ಘೋಷಣೆಗಳನ್ನ ಹೊಂದಿರುವ ಫಲಕಗಳನ್ನು ಹಿಡಿದಿದ್ದು ಮತ್ತು ಭಾರತೀಯ ಧ್ವಜಗಳನ್ನ ಬೀಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕನ್ನಡಿಗ ಅಶೋಕ್ ಹಟ್ಟಿ, ಇದು ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ನಾಗರಿಕರ ಮೇಲೆ ನಡೆದ ಮಾರಣಾಂತಿಕ ದಾಳಿಗಳಲ್ಲಿ ಒಂದಾಗಿದೆ. ಪ್ರತಿಭಟನಾಕಾರರಲ್ಲಿ ಒಬ್ಬರು ಭಾರತೀಯರು ನಾವು ನಿಮ್ಮೊಂದಿಗೆ ನಿಲ್ಲುತ್ತೇವೆ ಎಂಬ ನಾಮಫಲಕವನ್ನ ಹಿಡಿದಿದ್ರು. ಪಾಕಿಸ್ತಾನವು ಈ ಹಿಂದೆಯೂ ಅನೇಕ ದಾಳಿಗಳನ್ನು ನಡೆಸಿ ನಾವು ಪುಲ್ವಾಮಾ, ಮುಂಬೈ ದಾಳಿ ಮತ್ತು ಈಗ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ನೋಡಿದ್ದೇವೆ. ನಾವು ಯಾವುದೇ ಧರ್ಮ ಅಥವಾ ರಾಜಕೀಯ ಪಕ್ಷವನ್ನ ಪ್ರತಿನಿಧಿಸೋದಿಲ್ಲ. ನಾವು ಪಾಕಿಸ್ತಾನಕ್ಕೆ ದೇಶವನ್ನ ಕಳುಹಿಸಲು ಬಯಸುತ್ತೇವೆ ಎಂದು ಕನ್ನಡಿಗರಾದ ಅಶೋಕ್ ಹಟ್ಟಿ ಸುದ್ದಿ ಸಂಸ್ಥೆಯೊಂದಿಗೆ ತಿಳಿಸಿದ್ದಾರೆ. ಭಯೋತ್ಪಾದಕ ದಾಳಿಯಲ್ಲಿ ಸಾವನ್ನಪ್ಪಿದ ಜನರ ಕುಟುಂಬಗಳಿಗೆ ನಮ್ಮ ಬೆಂಬಲ ಮತ್ತು ಒಗ್ಗಟ್ಟನ್ನು ತೋರಿಸಲು ನಾವು ಇಲ್ಲಿದ್ದೇವೆ. ಭಾರತ ಸರ್ಕಾರವು ಪಾಕಿಸ್ತಾನಕ್ಕೆ ಅರ್ಥವಾಗುವ ಭಾಷೆಯಲ್ಲಿ ಉತ್ತರ ನೀಡುತ್ತದೆ ಎಂದು ನಾವು ಭಾವಿಸುತ್ತೇವೆ ಎಂದು ಪ್ರತಿಭಟನೆಯಲ್ಲಿ ಮುಂದಾಳತ್ವ ವಹಿಸಿದ ಜಯಪ್ರಕಾಶ್ ಹೇಳಿದ್ದಾರೆ. Hello.